ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 22 ಭಾನುವಾರದಿಂದ ಫೆಬ್ರವರಿ 28 ಶನಿವಾರದವರೆಗಿನ ಫೆಬ್ರವರಿ ಕೊನೆಯ ವಾರದ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸೋಣ. ಫೆಬ್ರವರಿ 22 ಭಾನುವಾರ ಫಾಲ್ಗುಣ ಶುಕ್ಲ ಪಂಚಮಿ ತಿಥಿ, ಅಶ್ವಿನಿ ನಕ್ಷತ್ರ, ಶುಕ್ಲ ಯೋಗ, ಬಾಲವಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಒಪ್ಪಂದ, ಸಹಿ, ಭೇಟಿ ಮಾಡುವಂಥದ್ದು, ಅಗ್ರಿಮೆಂಟು ಅಥವಾ ಇನ್ನಿತರ ಯಾವುದೇ ರೀತಿ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. 23ನೇ ತಾರೀಕು ಸೋಮವಾರ ಫಾಲ್ಗುಣ ಶುಕ್ಲ ಷಷ್ಠಿ ತಿಥಿ. ಇಂದು ವಿಶೇಷವಾಗಿ ಅಲ್ಲಿ ಭರಣಿ ನಕ್ಷತ್ರ, ಬ್ರಹ್ಮಯೋಗ, ತೈತಿಲಕರಣ ಇರುವಂಥದ್ದು. ಇಲ್ಲಿ ಇವತ್ತು ಒಂದು ಖಗೋಳದ ಘಟನೆ ಜರುಗುವಂಥದ್ದು. ಕುಜನ ಕುಂಭ ಪ್ರವೇಶ ಅಥವಾ ಮಂಗಳ ಗ್ರಹವು ಕುಂಭರಾಶಿಯನ್ನು ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ. ಈ ಮಂಗಳನ ಕುಂಭ ಪ್ರವೇಶದ ಒಂದು ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದರಲ್ಲಿ ಎಲ್ಲ ರಾಶಿಗಳಿಗೆ ಅನುಗುಣವಾಗಿ ಮಂಗಳನ ಪ್ರಭಾವ ಮುಂದಿನ ದಿನಗಳಲ್ಲಿ ಕುಂಭರಾಶಿಯ ಗೋಚಾರದಲ್ಲಿ ಹೇಗೆ ಇರುತ್ತೆ ಅನ್ನೋದರ ವಿವರವಾದ ವಿಶ್ಲೇಷಣೆ ಇರುತ್ತೆ. ಜೊತೆಗೆ ಯಾರಿಗೆ ಉತ್ತಮ ಫಲ, ಯಾರಿಗೆ ಮಧ್ಯಮ ಮತ್ತು ಮಿಶ್ರ ಫಲ, ಮಧ್ಯಮ ಮಿಶ್ರ ಫಲದವರು ಯಾವ ರೀತಿ ಸರಳವಾದ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಎಂಬ ವಿವರ ಆ ವಿಡಿಯೋದಲ್ಲಿ ಇರುತ್ತೆ. ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅಲ್ಲಿ ನಿಮ್ಮ ರಾಶಿಗೆ ಅನುಗುಣವಾದ ಕುಜನ ಪ್ರಭಾವವನ್ನು ವೀಕ್ಷಿಸಿಕೊಳ್ಳಿ. ಎಂದು ಶುಕ್ಲ ಷಷ್ಠಿ ಆಗಿರುವ ಕಾರಣ ಅಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಸುಬ್ರಹ್ಮಣ್ಯ, ನಾಗ, ನರಸಿಂಹಸ್ವಾಮಿ ಮುಂತಾದ ದೇವಾಲಯಗಳಲ್ಲಿ ಪೂಜೆ ಪುನಸ್ಕರಣ ಸಲ್ಲಿಸಲಿಕ್ಕೆ, ಯಾರಿಗೆ ಮಂಗಳ ದೋಷ, ಯಾರಿಗೆ ರಾಹು ದೋಷ ಅಥವಾ ಕುಜ ದಶೆ, ರಾಹು ದಶೆ ಮುಂತಾದೆಲ್ಲ ನಡೀತಿರುತ್ತೆ ಅಂಥವರು ಈ ದಿನವನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿಯ ಒಂದು ವಿಶೇಷ ಭಕ್ತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಇನ್ನು 24ನೇ ತಾರೀಕು ಮಂಗಳವಾರ. ಇಂದು ಶುಕ್ಲ ಸಪ್ತಮಿ ಉಪರಿ ಅಷ್ಟಮಿ ಇರುತ್ತೆ. ಪ್ರಾತಃ ಕಾಲದಲ್ಲಿ ಸಪ್ತಮಿ, ಆ ಬಳಿಕ ಅಷ್ಟಮಿ ತಿಥಿ ವ್ಯಾಪನ ಆಗುವಂಥದ್ದು. ಕೃತ್ತಿಕಾ ನಕ್ಷತ್ರ, ಐಂದ್ರ ಯೋಗ, ವೈದ್ರತೀಕರಣ ಇರುವಂಥದ್ದು. ಇಂದು ದುರ್ಗಾ ಅಷ್ಟಮಿ, ಪ್ರತಿ ತಿಂಗಳಲ್ಲಿ ಬರುವಂಥ ಶುಕ್ಲ ಅಷ್ಟಮಿನ ದುರ್ಗಾ ಅಷ್ಟಮಿ ಎಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಮ್ಮನವರ ಆರಾಧನೆಗೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ ಮಂಗಳವಾರ ಬಂದಂತಹ ಸಪ್ತಮಿ ಉಪರ ಅಷ್ಟಮಿ ತಿಥಿಯ ಕಾರಣ ಮಂಗಳವಾರ ಸರ್ವಮಂಗಲೆಯಾದಂಥ ದುರ್ಗಾದೇವಿಯ ಒಂದು ವಿಶೇಷವಾದ ಆರಾಧನೆಗೆ, ಅಂಥ ಕ್ಷೇತ್ರಗಳ ಸಂದರ್ಶನೆಗೆ, ಅದು ಯಾವುದೇ ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಕಟ್ಟಿಕೊಂಡು ಅಂಥ ದೇವರಿಗೆ ಏನಾದರೂ ನಿಮ್ಮ ಅಷ್ಟೋತ್ತರ ಅರ್ಚನೆನೋ, ನಾಮ ಅರ್ಚನೆನೋ ಅಥವಾ ಕುಂಕುಮ ಅರ್ಚನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಇಂದು ಸರ್ವಶ್ರೇಷ್ಠವಾಗಿರುತ್ತೆ. ಎಂದು ಹೋಳಾಷ್ಟಕ ಎಂದು ಸಹ ಆಚರಣೆ ಮಾಡ್ತಾರೆ. ಅಂದರೆ ಹೋಳಿ ಹಬ್ಬಕ್ಕೆ ಒಂದು 8 ದಿನಗಳ ಒಂದು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಅಂದರೆ ಹೋಳಿ ಹಬ್ಬನ ಒಂದು ಸಾಮಾನ್ಯ ಹಬ್ಬ ಅಲ್ಲ, ಅದನ್ನು 1 ವಾರ ಅಥವಾ 8 ದಿನಗಳ ಕಾಲ ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಇಂದಿನಿಂದ 8 ದಿನಗಳನ್ನು ಮುಂದಿನ ಹುಣ್ಣಿಮೆವರೆಗೂ, ಅಂದರೆ ಹೋಳಿ ಹುಣ್ಣಿಮೆವರೆಗೂ ಅಲ್ಲಿ ವಿಶೇಷವಾಗಿ ಹೋಳಾಷ್ಟಕ ಅಂದರೆ 8 ದಿನಗಳ ಒಂದು ಆಚರಣೆಯನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಅಲ್ಲಿ ತಮ್ಮ ಕುಲದೇವಿಯನ್ನು ವಿಶೇಷವಾಗಿ ಈ ಜನಪದೀಯ ಆಚರಣೆಗಳು ಸಹ ಹೋಳಾಷ್ಟಕದ 8 ದಿನಗಳ ಮುಂಚೆ ಆಚರಣೆ ಮಾಡುವಂಥ ಪದ್ಧತಿ, ಕಲಶಗಳನ್ನು ಇಡುವಂಥ ಪದ್ಧತಿ, ದೇವಿ ಅಥವಾ ಅವರ ಕುಲದೇವಿಯನ್ನು ನೆನೆಯುವಂಥ ಪದ್ಧತಿಯೆಲ್ಲ ಇರುತ್ತೆ. ಇಂದು ಹೋಳಾಷ್ಟಕ ಆರಂಭ ಆಗುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿದೆ. ವಿಶೇಷವಾಗಿ ಧಾರ್ಮಿಕ ವಿಚಾರಗಳಿಗೆ ಅಥವಾ ದೇವಿಯ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಅಥವಾ ಕುಲದೇವಿಯ ಒಂದು ದೇವರುಗಳಲ್ಲಿ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅಥವಾ ವರ್ಷದಲ್ಲಿ ನೀವು ಹೊತ್ತುಕೊಂಡ ಯಾವುದೇ ಒಂದು ಹರಕೆಗಳನ್ನು ವರ್ಷದೊಳಗೆಲ್ಲ ತೀರಿಸಬೇಕು ಅನ್ನೋದೊಂದು ಒಂದಿರುತ್ತೆ. ಹಾಗಾಗಿ ಮುಂದೆ ಸಂವತ್ಸರ ಬದಲಾಗುತ್ತೆ. ಯಾಕಂದರೆ ಫಾಲ್ಗುಣ ಮಾಸವು ನಮ್ಮ ಸಂವತ್ಸರದಲ್ಲಿ ಕೊನೆಯ ಮಾಸ ಆಗಿರುತ್ತೆ. ಹಾಗಾಗಿ ಫಾಲ್ಗುಣ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಕೆಲವರು ತಮ್ಮ ಹರಕೆಗಳನ್ನು ತೀರಿಸುವಂಥ ಪದ್ಧತಿ, ಅದನ್ನು ಈ ವಾರದಲ್ಲಿ ಅನುಸರಣೆ ಮಾಡ್ಬೋದು. ಇನ್ನು 25ನೇ ತಾರೀಕು ಬುಧವಾರ ಅಲ್ಲಿ ಶುಕ್ಲ ನವಮಿ ತಿರುತ್ತದೆ, ರೋಹಿಣಿ ನಕ್ಷತ್ರ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಯೋಗ, ಬಾಲವಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇಂದು ಹರಿ ಜಯಂತಿ ಎಂಬ ಆಚರಣೆ ಮಾಡ್ತಾರೆ. ಅಲ್ಲಿ ಹಲವಾರು ದೇವಾಲಯಗಳಲ್ಲಿ ಇಂದು ರಥೋತ್ಸವದ ಆಚರಣೆ ಸಹ ಬರುತ್ತೆ. ವಿಶೇಷವಾಗಿ ರೇಣುಕಾ ದೇವಿ ಅಥವಾ ಚಂದ್ರಗುತ್ತಿಯಲ್ಲಿರುವಂತಹ ದೇವಿಯ ಒಂದು ರೇಣುಕಾ ಅಲ್ಲಮ್ಮನ ರಥೋತ್ಸವ ಸಹ ಇಂದು ಆಚರಣೆ ಇರುತ್ತೆ. ಇನ್ನು 26ನೇ ತಾರೀಕು ಗುರುವಾರ ಶುಕ್ಲ ದಶಮಿ ಇರುತ್ತೆ. ಇಂದು ಮೃಗಶಿರ ನಕ್ಷತ್ರ, ಪ್ರೀತಿ ಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ, ಬುಧನ ವಕ್ರಾರಂಭ ನಡೆಯುತ್ತೆ. ಬುಧ ಗ್ರಹಕ್ಕೆ ಇಂದಿನಿಂದ ವಕ್ರಗತಿ ಅಥವಾ ಹಿಮ್ಮುಖವಾದ ಚಾಲನೆ ಆರಂಭ ಆಗುತ್ತೆ. ಬುಧನ ಒಂದು ವಕ್ರಗತಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ರಾಶಿಗೆ ಅನುಗುಣವಾಗಿ ಬುಧನ ವಕ್ರಗತಿಯ ದಿನಗಳಲ್ಲಿ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಇರುತ್ತೆ, ಸಾರ್ವತ್ರಿಕ ಪ್ರಭಾವ ಯಾವತ್ತೊಂದು ವಿಶೇಷವಾದ ವಿಶ್ಲೇಷಣೆ ಇರುತ್ತೆ. ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಬುಧನ ಗೋಚಾರ ಫಲ ಮುಂದಿನ ದಿನಗಳು ಹೇಗೆ ಇರುತ್ತೆ ಗಮನಿಸ್ಕೊಳ್ಬೋದು. ಇನ್ನು
ಈ ದಿನ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆರಂಭಗಳಿಗೆ ಅಥವಾ ಇನ್ನೇನಾದರೂ ನಿಮ್ಮ ಮೀಟಿಂಗ್ ವ್ಯಾವಹಾರಿಕ ವಿಚಾರಗಳಿಗೆ ದಶಮಿ ತಿಥಿ ಮೃಗಶಿರ ನಕ್ಷತ್ರ ಆಗಿರೋ ಕಾರಣ ವ್ಯಾವಹಾರಿಕ ವಿಚಾರ, ಕೃಷಿ ವಿಚಾರ ಅಥವಾ ಕೈಗಾರಿಕಾ ವಿಚಾರಗಳಿಗೆ, ಮಾತುಕತೆಗಳಿಗೆ ಉತ್ತಮವಾದ ಆಯ್ಕೆ ದಿನ ಆಗಿರುತ್ತೆ. ಇನ್ನು 22ನೇ ತಾರೀಕು ಶುಕ್ರವಾರ ಎಂದು ಏಕಾದಶಿ ತಿಥಿ ಇರುತ್ತೆ. ಈ ಏಕಾದಶಿಯನ್ನು ಆಮಲಕಿ ಏಕಾದಶಿ ಅಂದರೆ ವಿಶೇಷವಾಗಿ ನೆಲ್ಲಿಕಾಯಿಯ ಒಂದು ವಿಶೇಷವಾದ ಒಂದು ಆವಾಹನೆಯನ್ನು, ಜೊತೆಗೆ ಆ ಧಾತ್ರಿ ರೂಪದಲ್ಲಿ ಆ ಧಾತ್ರಿ ದೇವಿ ಲಕ್ಷ್ಮೀ ಸ್ವರೂಪವನ್ನು ಕಾಣಿಕೊಂಡು ಆಚರಣೆ ಮಾಡುವಂಥ ಆಮಲಕಿ ಏಕಾದಶಿ ಅಂತ ಕರೀತಾರೆ. ಈ ದಿನ ಉಪವಾಸ ವ್ರತ ನಿಯಮ ಆಚರಣೆ ಮಾಡೋರು, ವಿಷ್ಣು ಭಕ್ತರು ಅಥವಾ ಈ ವಿಠೋಬನ ಪಾಂಡುರಂಗ ವಿಠಲನ ಭಕ್ತರು ವಿಶೇಷವಾದ ಆಚರಣೆಗಳನ್ನು ಮಾಡುವಂಥದ್ದು ಉಪವಾಸ ವ್ರತ ನಿಯಮಗಳಿಗೆ ಶ್ರೇಷ್ಠವಾದ ಆಮಲಕಿ ಏಕಾದಶಿ ಇರುತ್ತೆ. ಇಂದು ಆರ್ದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ವಣಿಕರಣ ಇರುವಂಥದ್ದು ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಧಾರ್ಮಿಕ ಆಚರಣೆಗಳಿಗೆ ಉಪವಾಸ ವ್ರತ ನಿಯಮಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಶುಕ್ರವಾರವಾಗಿರೋ ಕಾರಣ ಮಹಾಲಕ್ಷ್ಮಿ ತಾಯಿಯ ಭಕ್ತಿ, ಮಹಾಲಕ್ಷ್ಮಿಯ ಕ್ಷೇತ್ರಗಳ ಸಂದರ್ಶನ, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ಆಯ್ಕೆ. ಇನ್ನು 28ನೇ ತಾರೀಕು ಈ ಫೆಬ್ರವರಿ ತಿಂಗಳ ಕೊನೆಯ ದಿನ ಹಾಗೂ ವಾರದ ಕೊನೆಯ ದಿನ ಶನಿವಾರ ಆಗಿರುತ್ತೆ. ಆ ಶನಿವಾರದ ಶುಕ್ಲ ದ್ವಾದಶಿ ತಿಥಿ ಬಂದಿದೆ. ಪುನರ್ವಸು ನಕ್ಷತ್ರ, ಸೌಭಾಗ್ಯ ಯೋಗ, ಭವಕರಣ ಬರುವಂಥದ್ದು. ಈ ದ್ವಾದಶಿಯನ್ನು ಫಾಲ್ಗುಣ ಶುಕ್ಲ ದ್ವಾದಶಿಯನ್ನು ಗೋವಿಂದ ದ್ವಾದಶಿ ಎಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ವಿಷ್ಣು ಭಕ್ತರು ಅಲ್ಲಿ ವಿಶೇಷವಾದ ಈ ಏಕಾದಶಿಯ ವ್ರತ ಸಂಪನ್ನ ಮಾಡಿ ಎಂದು ಆಚರಣೆ ವ್ರತದ ಪಾರಣೆ ಮಾಡುವಂಥ ಪದ್ಧತಿ ದ್ವಾದಶಿಯ ಆಚರಣೆ ಇರುತ್ತೆ. ಹಾಗೆ ಗೋವಿಂದ ದ್ವಾದಶಿ ಎಂದು ಆಚರಣೆ ಮಾಡುವಂಥದ್ದು. ಹನುಮಾನ್ ಭಕ್ತಿ, ವೆಂಕಟೇಶ್ವರ, ವಿಷ್ಣು, ರಂಗನಾಥ ಅಥವಾ ರಾಮ, ಕೃಷ್ಣ ಮುಂತಾದ ಯಾವುದೇ ರೀತಿಯ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡುವುದು. ಆಂಜನೇಯನ ದೇವಾಲಯಗಳ ಸಂದರ್ಶನ, ಆಂಜನೇಯನಿಗೆ ತುಳಸಿ ಮಾಲೆ ಅರ್ಪಣೆ, ವಿಷ್ಣುವಿಗೆ ತುಳಸಿ ಮಾಲೆ ಅರ್ಪಣೆ, ಅರಳಿ ಮರದ ಪ್ರದಕ್ಷಿಣೆ, ಶನಿ ಮಹಾತ್ಮನ ದೇವಾಲಯಗಳ ಎಳ್ಳು ಬತ್ತಿನ ಹಚ್ಚುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು ಇತ್ಯಾದಿ ವಿಶೇಷಗಳು ಆಗಿರ್ತವೆ. ಫಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಯಾವುದೇ ದಿನಗಳಲ್ಲಿ ನಿಮ್ಮ ಒಂದು ವರ್ಷ ಪೂರ್ತಿ ಮಾಡಿದಂಥ ಯಾವುದೇ ರೀತಿಯ ಒಂದು ಅಪರಾಧಗಳಿದ್ರೆ, ಪಾಪಕೃತ್ಯಗಳಿದ್ರೆ ಅಥವಾ ಇನ್ನು ಹೇಳಿಕೊಂಡ ಯಾವುದೇ ಹರಕೆಗಳನ್ನು ಇದೆಯಲ್ಲ ಅದನ್ನು ವರ್ಷದ ಕೊನೆಯ ತಿಂಗಳಾದ ಫಾಲ್ಗುಣದಲ್ಲಿ ನೀವು ತೀರಿಸಿ ಬರ್ಬೋದು. ಇದು ಈ ವಾರದ ಪಂಚಾಂಗ ವೈಶಿಷ್ಟ್ಯವನ್ನು ಗಮನಿಸಿದಾಗಿದೆ. ಇನ್ನು ನಾವು ಗಮನಿಸೋಣ ರಾಶಿಗಳ ಮೇಲಿನ ಭವಿಷ್ಯ. ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮ ಆರಂಭವಾಗಿ ಬರ್ತಾಯಿದೆ. ವಾರದ ಆರಂಭದಲ್ಲಿ ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಇಷ್ಟಾಸಿದ್ಧಿ, ಲಾಭವೃದ್ಧಿ ಆಗುವಂಥ ಚಂದ್ರನ ವಿಶೇಷವಾದ ಜನ್ಮದಲ್ಲಿ ನಿಮ್ಮ ರಾಶಿಯಲ್ಲಿ ಪ್ರಕಾಶಿಸಲ್ಪಡುವಂಥ ಚಂದ್ರನ ಅನುಗ್ರಹ, ಜೊತೆಗೆ ನಿಮ್ಮ ರಾಶಿಗೆ ಪೂರಕವಾಗಿ ಲಾಭದಲ್ಲಿರುವಂಥ ಸೂರ್ಯದೇವನ ಅನುಗ್ರಹ, ಅದೇ ರೀತಿ ಒಂದು ರಾಹುವಿನ ಬೆಂಬಲ, ಬುಧನ ಬೆಂಬಲ, ಅದೇ ರೀತಿ ಶುಕ್ರನ ಅನುಗ್ರಹ, ಅದೇ ರೀತಿ ಮಂಗಳನು ಸಹ ಪೂರಕವಾಗಿರುವಂಥದ್ದು ಅಪರೂಪದ ಅವಕಾಶ. ಇವೆಲ್ಲ ಮತ್ತೆ ಬಾರದಂಥ ಅವಕಾಶಗಳು ಕೆಲವು ದಿನಗಳು ಅಂತ ಹೇಳ್ಬೋದು. ಕೆಲವು ದಿನಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶ. ಮೇಷರಾಶಿಯವರಿಗೆ ಲಾಭದಲ್ಲಿ ಅಲ್ಲಿ ಚತುರ್ಗ್ರಹಗಳು ನಿಮಗೆ ವಿಶೇಷವಾದ ಸ್ಥಾನಮಾನವನ್ನು, ಲಾಭವನ್ನು, ಜಯವನ್ನು ಕೊಡ್ತವೆ. ಅಲ್ಲಿ ಸಾಡೆ ಸಾತಿಯ ಪರ್ವದಲ್ಲಿದ್ದರೂ ಸಹ ನಿಮಗೆ ಈಗ ತಾತ್ಕಾಲಿಕವಾದ ರಿಲೀಫ್, ಟೆಂಪರರಿ ರಿಲೀಫ್ ಅಂತ ಹೇಳ್ತಾರೆ, ಅಂಥ ಒಂದು ತಾತ್ಕಾಲಿಕವಾದ ರಿಲೀಫ್ ಇತರ ಎಲ್ಲ ಗ್ರಹಗಳಿಂದ ಸಿಕ್ಕಿದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಗುರು ಬಲ ಇಲ್ಲ, ಶನಿಯ ವೈರುಧ್ಯ ಇದೆ, ಕೇತುವಿನ ವೈರುಧ್ಯ ಇದೆ. ಅದು ಇದ್ದರೂ ಸಹಿತ ನಿಮಗೆ ಇತರ ಗ್ರಹಗಳು ಈಗ ನಮ್ಮ ಮೇಲಿನ ವಿಶೇಷವಾದ ಒಂದು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ ಇದೆ. ವ್ಯಾಪಾರ ಉದ್ಯಮದವರಿಗೆ ವಿಶೇಷವಾದ ಅವಕಾಶ. ಸ್ತ್ರೀಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಮುಂತಾದೆಲ್ಲ ಸತ್ಫಲಗಳು ವಾರದ ಆರಂಭದಲ್ಲೇ ನಿಮಗೆ ಸಿಗ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ, ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಇರುವಂಥ ಬುಧ ಶುಕ್ರರ ಅನುಗ್ರಹ, ರಾಹುವಿನ ಬೆಂಬಲ, ಜೊತೆಗೆ ಅಪರೂಪಕ್ಕೆ ಸಿಗುವಂಥ ನಿಮ್ಮ ರಾಶಿಯಾಧಿಪತಿ ಮಂಗಳನು ಸಹ ನಿಮಗೆ ಈ ಪೂರಕವಾಗಿ ಬರುವಂಥದ್ದು ವಿಶೇಷವಾದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮಂಗಳವಾರ, ಬುಧವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವೇ ಆಗಿರುತ್ತೆ. ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಇಂದು ನಿಮ್ಮ ವ್ಯಾವಹಾರಿಕ ವಿಚಾರ, ಹಣಕಾಸು, ಆರೋಗ್ಯ ಎಲ್ಲ ಮಂಗಳವಾರ, ಬುಧವಾರ 24-25 ಸಹ ಉತ್ತಮ ಫಲವನ್ನು ನೀಡುತ್ತಾ ಇದೆ. ಜೊತೆಗೆ ಇಲ್ಲಿ ಕೆಲವೊಂದು ಎಚ್ಚರಿಕೆ ವಹಿಸಬೇಕಂದ್ರೆ ನಿಮ್ಮ ಹಣಕಾಸಿನ ನಷ್ಟ ಆಗುವಂಥದ್ದು, ಯಾವುದೇ ರೀತಿ ನಿಮಗೆ ಮೋಸ ವಂಚನೆಗೊಳಗಾಗುವಂಥದ್ದು ಅಥವಾ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರ ಒಪ್ಪಂದದ ಬಗ್ಗೆ ಎಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಆನ್ಲೈನ್ ಪಾವತಿಯ ಪೇಮೆಂಟ್ಗಳ ಬಗ್ಗೆ ಸಹ 24-25 ಎಚ್ಚರಿಕೆ ವಹಿಸಬೇಕು. ಅದರ ಹೊರತು ಇತರೆಲ್ಲ ವಿಚಾರಗಳು ಬಹಳ ಅತ್ಯುತ್ತಮವಾದ ಫಲವನ್ನು ಕೊಡ್ತವೆ. ಯಾಕಂದರೆ ನಿಮಗೆ ಈ ಒಂದು ವಾರದಲ್ಲಿ 6 ಗ್ರಹಗಳ ಒಂದು ಷಡ್ಗ್ರಹಗಳ ಬೆಂಬಲ ಸಿಗುವಂಥ ಅಪರೂಪವಾದ ಸನ್ನಿವೇಶ ನಿರ್ಮಾಣ ಆಗಿದೆ. ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. 26-27 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಸಹ ಇಷ್ಟಸಿದ್ಧಿ, ಲಾಭವೃದ್ಧಿ ತರ್ತಿದ ಚಂದ್ರನಿಂದ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಾಗುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ, ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಅಂಥ ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ಅಂಥ ಸೈಟ್ ಆಗಲಿ ಮನೆ ಆಗಲಿ ನಿಮಗೆ ಸಿಗುವಂಥದ್ದು, ವಾಹನ ಅಪೇಕ್ಷಿತರಿಗೆ ವಾಹನ ಕೊಳ್ಳುವಂಥ ಅವಕಾಶ, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ವಿದೇಶದ ಮೂಲದ ಒಂದು ಉದ್ಯೋಗ ಸಂಸ್ಥೆಯಲ್ಲಿ ನಿಮಗೆ ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ಜೀವನದ ಗುರಿ ಅಥವಾ ಕನಸನ್ನು ತಲುಪಲಿಕ್ಕೆ ಈ ಒಂದು ವಾರದಲ್ಲಿ ಬಹಳ ಅನುಕೂಲಗಳಿವೆ. ಪದೇ ಬರದಂಥ ಸುವರ್ಣ ಅವಕಾಶ ಈ ವಾರದಲ್ಲಿ ಬಂದಿದೆ. ಷಡ್ಗ್ರಹಗಳು ನಿಮ್ಮ ಬೆನ್ನಿಗೆ ನಿಂತಿವೆ. ಲಾಭದಲ್ಲಿ 3 ಗ್ರಹಗಳು ಇವೆ. ಹಾಗೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಾರದ ಕೊನೆಯ ದಿನವೂ ಹಾಗೆ ನಿಮಗೆ ಹೆಚ್ಚೇನು ವ್ಯತ್ಯಾಸಗಳಿಲ್ಲ. ಅಲ್ಲಿ ಉತ್ತಮ ಫಲನೇ ಆಗುತ್ತೆ.
ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಮನಸ್ಥಿತಿಯಲ್ಲಿ ಉತ್ತಮ ಇರುತ್ತೆ. ಆದರೆ ಈ ಶನಿವಾರದಂದು ಕೆಲವೊಂದು ಕಲಹಗಳು ವಾಗ್ವಾದ ಬರ್ಬೋದು, ಮನೆಯಲ್ಲಿ ಬರ್ಬೋದು, ತಂದೆ ಮಕ್ಕಳ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಮತ್ತು ಕಲಹ ಬರ್ಬೋದು. ಹಾಗಾಗಿ ಮಾತುಗಳನ್ನು ನಿಯಂತ್ರಣ ಮಾಡಿಸ್ಕೊಳ್ಳಬೇಕಂತೆ ಅನಾವಶ್ಯಕವಾದ ಯಾವುದೇ ರೀತಿಯ ಚರ್ಚೆಗಳಲ್ಲಿ ಅಥವಾ ವಾಗ್ವಾದಗಳಲ್ಲಿ ತೊಡಗಿಕೊಳ್ಳುವುದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಹೊರತು ಹೆಚ್ಚಿನ ಏನು ಆತಂಕ ಪಡುವಂಥದ್ದೇನಿಲ್ಲ. ವಾರಪೂರ್ತಿ ನಿಮಗೆ ಅನುಕೂಲಕರವಾದ ಸನ್ನಿವೇಶ ಇದೆ. 5 ಅಥವಾ 6 ಗ್ರಹಗಳು ನಿಮಗೆ ವಾರಪೂರ್ತಿ ಬೆಂಬಲಕ್ಕೆ ನಿಂತಿವೆ. ಹಣಕಾಸು, ಆರೋಗ್ಯ ಮತ್ತು ಮನಸ್ಥಿತಿ, ಕೌಟುಂಬಿಕ ಸ್ಥಿತಿ ಭಾಳ ಅತ್ಯುತ್ತಮವಾಗಿದೆ. ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ ಕೊಡುಕೊಳ್ಳುವಿಕೆ, ಒಪ್ಪಂದ ಸಹಿ ಮಾಡುವಂಥದ್ದು ಅಥವಾ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ವಾರದಲ್ಲಿ ಮಾಡಿ ಮುಗಿಸುವಂಥದ್ದು ಜಾಣತನ ಆಗಿರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 4, 5, 6, 9, 1, 2, 4, 5, 6, 9 ಎಂಬಂಥ 6 ಸಂಖ್ಯೆಗಳನ್ನು ಬಳಸ್ಬೋದು. ಜೊತೆಗೆ 6 ವರ್ಣಗಳನ್ನು ಸಹ ಈ ವಾರದಲ್ಲಿ ಬಳಸ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ಷಡ್ಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಸಾಮಾನ್ಯ ಆರಂಭದ ದಿನ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಭಾನುವಾರ ಸೋಮವಾರದಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಏರುಪೇರು ಆಗುವಂಥದ್ದು, ಮಾತಿನ ಚಕಮಕಿ, ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆರ್ಥಿಕವಾದ ಒಂದು ನಿಧಾನಗತಿ ಸಹ ನಿಮಗೆ ಆಗ ಅನುಭವಕ್ಕೆ ಬರ್ಬೋದಾಗಿದೆ. ಜೊತೆಗೆ ಹಣದ ಮೂಲ ನಿಮಗೆ ಈಗ ಯಾವುದಾದ್ರೂ ನೀವು ಪ್ರಯತ್ನ ಪಟ್ಟರೆ ಹಣದ ಸ್ವಲ್ಪ ಸಿಗುವಂಥದ್ದು ವಿಳಂಬ ಆಗುವಂಥದ್ದು, ಜೊತೆಗೆ ಖರ್ಚು ವೆಚ್ಚಗಳು ಅನಿರೀಕ್ಷಿತವಾದ ಖರ್ಚುಗಳೆಲ್ಲ ಬರ್ಬೋದು ಅಥವಾ ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥದ್ದು, ಜೊತೆಗೆ ಮಾತಿನಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ನಿಯಂತ್ರಣ ತಪ್ಪತ್ತೆ, ಕ್ರೋಧ, ಸಿಟ್ಟು, ಆತಂಕ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ನೀವು ತನುಮನ ಧನದ ನಿಯಂತ್ರಣವನ್ನು ಈ 22, 23 ಅಂದರೆ ಭಾನುವಾರ ಸೋಮವಾರ ಮಾಡಬೇಕಾಗತ್ತೆ. ಅಷ್ಟೇನು ಉತ್ತಮವಾದ ಗ್ರಹ ಸ್ಥಿತಿಗಳು ಬರ್ತಿಲ್ಲ. ಆದರೂ ನೀವು ಅಷ್ಟೇನು ಆತಂಕ ಪಡುವಂಥ ವಿಚಾರ ಏನಿಲ್ಲ. ಅಲ್ಲಿ ನಿಮಗೆ ಸೂರ್ಯ, ಗುರು ಹಾಗೂ ಬುಧನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಇದ್ದಿರುತ್ತೆ. ಹೆಚ್ಚಿನ ಏನು ಹೊರೆಗಳು ಅಥವಾ ಹೆಚ್ಚಿನ ಏನು ತೊಂದರೆ ಕಂಟಗಳನ್ನು ಇರೋದಿಲ್ಲ. ಸಣ್ಣ ಪುಟ್ಟ ಏರಿಳಿತಗಳು ಮಾತು ಮತ್ತು ಹಣಕಾಸಿನ ವಿಚಾರವಾಗಿ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಅಷ್ಟೇ. ಇನ್ನು 24-25 ನಿಮ್ಮ ಬಾಲಿಗೆ ಅದ್ಭುತವಾದ ಉತ್ತಮ ಫಲಗಳನ್ನು ಕೊಡುವಂಥ ಚಂದ್ರ ಅನುಗ್ರಹ ಇರುವಂಥ ದಿನ. ವಿಶೇಷವಾದ ಲಾಭ, ಸುಖ, ಜಯ ಇದೆ. ಆಕಸ್ಮಿಕ ಧನಲಾಭ ಇದೆ. ವ್ಯಾಪಾರಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ಜೊತೆಗೆ ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು, ಕೃಷಿಕರಿಗೆ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ ಮುಂತಾದ ಕ್ಷೇತ್ರದವರಿಗೆ ಹೆಚ್ಚಿನ ಅವರಿಗೆ ಉತ್ಪನ್ನಗಳಿಗೆ ಬೇಡಿಕೆ ಬಂದು ಹೆಚ್ಚಿನ ಬೆಲೆಗಳು ಸಹ ಸಿಗುವಂಥದ್ದು, ಜೊತೆಗೆ ದೀರ್ಘಕಾಲದ ನಿಮ್ಮ ಹಲವಾರು ಕನಸು ನನಸಾಗುವಂಥದ್ದು, ವಿವಾಹ ಅಥವಾ ಉದ್ಯೋಗ ಅಥವಾ ಮನೆ, ಭೂಮಿ, ವಾಹನ ಇತ್ಯಾದಿ ಏನೇನು ಕನಸುಗಳಿದ್ದಾವೆ ಅವೆಲ್ಲ ನನಸಾಗಲಿಕ್ಕೆ ಇನ್ನು ಮುಹೂರ್ತ ರೂಪ ಅಂದರೆ ಮಂಗಳವಾರ ಬುಧವಾರದಂದು ಅದಕ್ಕೆ ಒಂದು ಕಾರ್ಯರೂಪ ಸಿಗುವಂಥ ಒಂದು ಅವಕಾಶ ಇದೆ. ಮೇಲಾಧಿಕಾರಿಗಳ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ತನುಮನ ಧನದ ವಿಚಾರಕ್ಕೆ ಅದ್ಭುತವಾದ ಉತ್ತಮ ಫಲ 24-25 ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಪಂಚಗ್ರಹಗಳ ಅನುಗ್ರಹ ನಿಮಗೆ ಇರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿ ದಾಖಲೆ ಪತ್ರ ಮುಂತಾದವುಗಳನ್ನು ಈ ದಿನಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಕ್ಷಿಪ್ರವಾಗಿ ಕೆಲಸ ಆಗುತ್ತೆ. 26, 27 ಗುರುವಾರ, ಶುಕ್ರವಾರ ಸಹ ಉತ್ತಮ ದಿನವೇ ಆಗಿದೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಅಲ್ಲಿ ಪಂಚಗ್ರಹಗಳ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಜೊತೆಗೆ ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಪ್ರಗತಿ ಇದೆ. ಆದರೆ ಇಂದು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ಆಕಸ್ಮಿಕ ನಷ್ಟ ಆಗ್ಬೋದು ಅಥವಾ ಯಾವುದೇ ರೀತಿಯ ಒಂದು ಅಪಮೌಲ್ಯ ಅಥವಾ ದುರ್ಮೌಲ್ಯಗಳಿಂದ ನೀವು ಹೆಚ್ಚಿನ ಮೌಲ್ಯವನ್ನು ತರುವಂಥದ್ದು, ಕಡಿಮೆ ಮೌಲ್ಯದ ವಸ್ತುಗಳಿಗೆ ನೀವು ಹೆಚ್ಚಿನ ಒಂದು ಬೆಲೆಯನ್ನು ತರುವಂಥದ್ದಾಗಲಿ, ಅದು ಯಾವುದೇ ರೀತಿಯ ವಂಚನೆಗೆ, ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಈ ಗುರುವಾರ, ಶುಕ್ರವಾರದಿಂದ ಬರುತ್ತೆ. ಹಾಗೆ ಆರ್ಥಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಅಂದರೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅಲರ್ಜಿ ನೋವುಗಳು ಅಥವಾ ಶೀತ, ನೆಗಡಿ ಇತ್ಯಾದಿಗಳೆಲ್ಲ ಕಂಡು ಬರ್ಬೋದು ಹವಾಮಾನ ವೈಪರೀತ್ಯದಿಂದ. ಅದರ ಹೊರತು ಹೆಚ್ಚಿನೇನು ಸಮಸ್ಯೆಗಳಿಲ್ಲ. ಹಣ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ 26, 27ರಲ್ಲಿ ಬೇಕು. 28 ಮತ್ತೊಮ್ಮೆ ನಿಮಗೆ ಉತ್ತಮ ಅನುಕೂಲ ಬರುವಂಥ ದಿನ. 28ರಲ್ಲಿ ಅಲ್ಲಿ ಮತ್ತೊಮ್ಮೆ ನಿಮಗೆ ಪಂಚಗ್ರಹಗಳ ವಿಶೇಷವಾದ ಬೆಂಬಲದಿಂದ ಆರೋಗ್ಯ, ಸುಖ, ಲಾಭ, ಜಯ ಇದೆ. ಯಾವುದೇ ಕೆಲಸ ಕಾರ್ಯಗಳು ಯಶಸ್ಸಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳಿಂದ ಅನ್ವಯ ಮಾಡ್ಬೋದು. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು ಬರಲಿವೆ. ಹಾಗಾಗಿ ವಾರದ ಕೊನೆಯ ದಿನ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವೃಷಭ ರಾಶಿಗೆ ಈ ವಾರದಲ್ಲಿ ಉತ್ತಮ ಫಲನೇ ಹೇಳಲ್ಪಡುತ್ತದೆ. ಮಧ್ಯೆ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆ, ಹಣದ ವಿಚಾರ, ಆರೋಗ್ಯದ ವಿಚಾರ, ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಯ ವಿಚಾರಗಳು ಇರ್ತವೆ ಹೊರತು ಅಲ್ಲಿ ಪಂಚಗ್ರಹಗಳ ನಿರಂತರವಾದ ಬೆಂಬಲ ನಿಮಗೆ ಇದ್ದಿರುತ್ತೆ. ಉತ್ತಮವಾದ ಫಲ ಈ ವಾರದಲ್ಲಿ ಸಿದ್ಧಿ ಆಗಲಿದೆ. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನಿಮಗೆ ಸೂರ್ಯನ ಅನುಗ್ರಹ ವಾರಪೂರ್ತಿ ಇದೆ. ಹಾಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ವಾರಪೂರ್ತಿ ಬಳಸುವಂಥದ್ದು. ಗುರುವಿನ ಬೆಂಬಲ, ಗುರು ಬಲದ ಇರೋದ ಕಾರಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಹಾಗೂ ಸಂಖ್ಯೆ 3 ವಾರಪೂರ್ತಿ ಬಳಸುವಂಥದ್ದು.
ಯೆಲ್ಲೋ ಮತ್ತು ನಂಬರ್ 3 ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ಬೂದು ಬಣ್ಣ ಮತ್ತು 4 ನೀವು ವಾರಪೂರ್ತಿ ಬಳಸುವಂಥದ್ದು. ಬುಧ ಅನುಗ್ರಹ ನಿಮಗೆ ವಾರಪೂರ್ತಿ ಸಿಗುವಂಥದ್ದು ಇರುತ್ತೆ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ವಿಶೇಷವಾದ ಬಣ್ಣ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ವಾರಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣ ನಿಮಗೆ ಶನಿ ಮಹಾತ್ಮರ ಅನುಗ್ರಹ ವಾರಪೂರ್ತಿ ಇರುವಂಥದ್ದು. ಅಲ್ಲಿ ಶನಿ ಸಂಕೇತವಾಗಿ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ವಾರಪೂರ್ತಿ ಬಳಸುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಅನೇಕ ಅದ್ಭುತವಾದ ಶುಭ ಫಲಗಳು ನಿಮಗೆ ಸಿದ್ಧಿ ಆಗಲಿವೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ವಾರದ ಶುಭಾರಂಭ ಲಾಭ ಸ್ಥಾನದ ಚಂದ್ರನಿಂದಾಗಿ ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಅದ್ಭುತವಾದ ಚಂದ್ರ ಅನುಗ್ರಹದಿಂದ ಶುಭ ಫಲಗಳು ಸಿದ್ಧಿಯಾಗಲಿವೆ. ಹಣಕಾಸು, ಆರೋಗ್ಯ ಸ್ಥಿತಿ, ವ್ಯಾಪಾರ, ಉದ್ಯಮ ಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಶುಕ್ರ ಅನುಗ್ರಹ, ಕೇತುವಿನ ಬೆಂಬಲ ಇರುವ ಕಾರಣ ಆಕಸ್ಮಿಕ ಧನಲಾಭ ಸಹ ಆಗುವಂಥ ಸಾಧ್ಯತೆ ಬರುತ್ತೆ. ಉದ್ಯೋಗಿಗಳು, ಯುವಕರು, ಸಾಧಕರು ಅಥವಾ ವಿದ್ಯಾರ್ಥಿಗಳಿಗೆ ಸಹ ಅನೇಕವಾದ ಶುಭ ವಾರ್ತೆಗಳು ಇಂದು ಬರ್ಬೋದಾಗಿದೆ. ಹಣಕಾಸಿನ ಒಂದು ಪೂರೈಕೆ ಬಹಳ ಉತ್ತಮವಾಗಿರುತ್ತೆ. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟು ಭಾನುವಾರ ಸೋಮವಾರ ಬಹಳ ಉತ್ತಮವಾಗಿರುತ್ತೆ. ಕೆಲವರಿಗೆ ಆಕಸ್ಮಿಕವಾಗಿ ಯಾವುದೇ ಶುಭ ಕಾರ್ಯಗಳ ಚಿಂತನೆ ಅಂದರೆ ಮದುವೆ ಫಿಕ್ಸ್ ಆಗುವಂಥದ್ದು, ಅದು ಇನ್ನು ಕೆಲವರಿಗೆ ಉದ್ಯೋಗದ ಆಫರ್ಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಏನಾದರೂ ವಾಹನ, ಭೂಮಿ ಕೊಳ್ಳುವಂಥ ಒಂದು ಅವಕಾಶಗಳು ತಾನಾಗಿಯೇ ಒಂದು ಆಕಸ್ಮಿಕ ರೀತಿಯಲ್ಲಿ ಬರುವಂಥದ್ದು. ಈ ರೀತಿ ಅನೇಕ ಶುಭ ವಾರ್ತೆಗಳು ನಿಮಗೆ ಇಲ್ಲಿಗಿಂದು ಬರುತ್ತೆ. 22-23ರಲ್ಲಿ 24-25 ಅಷ್ಟೇನು ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅನೇಕ ರೀತಿಯ ಹಣಕಾಸಿನ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನಗತಿಯ ಹಿನ್ನಡೆ ಆಗ್ಬೋದು. ಜೊತೆಗೆ ಮಾತಿನ ಚಕಮಕಿ, ವಾಗ್ವಾದ ಸಹ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಹಾಗಾಗಿ 24-25ರಲ್ಲಿ ಮಾತು, ನಡವಳಿಕೆ, ಹಣಕಾಸು ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಮಂಗಳವಾರ, ಬುಧವಾರದಂದು. ಗುರುವಾರ, ಶುಕ್ರವಾರ ಮತ್ತೊಮ್ಮೆ ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು. ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನಿಂದಾಗಿ ಆರೋಗ್ಯ, ಸುಖ, ಜಯ, ಲಾಭ ಇದೆ. ಉದ್ಯೋಗ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು, ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರ್ಬೋದು. ವಿವಿಧ ಮೂಲಗಳಿಂದ ನಿಮಗೆ ಆದಾಯ ಅಥವಾ ಲಾಭಗಳು ಆಗುವಂಥ ಅವಕಾಶ ಇರುತ್ತೆ. ಮನೆಯಲ್ಲಿ ಸಹ ಉತ್ತಮ ಬಾಂಧವ್ಯ ಇರುತ್ತೆ. ದಾಂಪತ್ಯ ಜೀವನ ಸಹ ಉತ್ತಮವಾದ ಹೊಂದಾಣಿಕೆ ಉತ್ತಮವಾಗಿರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳ ನಿರೀಕ್ಷೆ 26-27 ಗುರುವಾರ, ಶುಕ್ರವಾರ ಮಾಡುವಂಥದ್ದು ಅದ್ಭುತವಾದ ಫಲ ಬರುತ್ತೆ. ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಂದು ಕೆಲವೊಂದು ವಿಚಾರವಾಗಿ ಮುನ್ನೆಚ್ಚರಿಕೆ ಬೇಕು. ಇಲ್ಲಿ ಹಣಕಾಸಿನ ವಿಚಾರವಾಗಿ ಪಾವತಿ, ಪೇಮೆಂಟ್ಗಳ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ನಷ್ಟಕ್ಕೆ, ಮೋಸಕ್ಕೆ, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಇನ್ನು ವ್ಯಾಪಾರ, ಉದ್ಯಮ ಇತ್ಯಾದಿಗಳಿಗೆ ಇಂದು ಸ್ಲೋನೆಸ್ ನಿಮಗೆ ಅನುಭವಕ್ಕೆ ಬರ್ಬೋದು. ಅಥವಾ ಯಾವುದೇ ಪ್ರಯತ್ನದಲ್ಲಿ ಇದನ್ನು ವೈಫಲ್ಯ ಅಥವಾ ನಿಧಾನಗತಿ, ವಿಳಂಬಗತಿ ಎಲ್ಲ ಬರ್ಬೋದು. ಹಾಗಾಗಿ ಸ್ವಲ್ಪ ಸಂಯಮ, ತಾಳ್ಮೆಯನ್ನು ಬೇಕಾಗುತ್ತೆ. ಜೊತೆಗೆ ಆರ್ಥಿಕ ವ್ಯವಹಾರಗಳಿಗೆ ಮುನ್ನೆಚ್ಚರಿಕೆ ಸಾಕಷ್ಟು ಬೇಕು ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಉತ್ತಮವಾದ ದಿನಗಳ ಆಯ್ಕೆ ಬಂದಿದೆ. 22, 23 ಮತ್ತು 26, 27 4 ದಿನಗಳು ಅದ್ಭುತವಾಗಿ ಚಂದ್ರ ಅನುಕೂಲ ಇರುವಂಥದ್ದು. ಜೊತೆಗೆ ಶುಕ್ರ ಮತ್ತು ಕೇತುವಿನ ಬೆಂಬಲ ಇರುವಂಥದ್ದು ಅದ್ಭುತವಾದ ಉತ್ತಮ ಅವಕಾಶಗಳು ಈ ವಾರದಲ್ಲಿ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರಣೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣವಾದ ಬಣ್ಣ, ಸ್ನೋ ವೈಟ್ ಮಿಕ್ಸ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 2, 6, 7 2, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತದೆ. ಆರಂಭದಲ್ಲಿ ನಿಮಗೆ ಚಂದ್ರ ಅನುಕೂಲ, ನಿಮ್ಮ ರಾಶ್ಯಾಧಿಪತಿಯ ಬೆಂಬಲ, ಬುಧನ ಅನುಕೂಲ, ಜೊತೆಗೆ ಇರತಕ್ಕಂಥ ಶುಕ್ರನ ಬೆಂಬಲ ಇರುವ ಕಾರಣ ವಾರದ ಆರಂಭದಲ್ಲಿ ಭಾನುವಾರ, ಸೋಮವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷಿಸಿದೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಉದ್ಯಮ ವ್ಯಾಪಾರದವರಿಗೆ ಅದರಲ್ಲಿ ಹೆಚ್ಚಿನ ಅನುಕೂಲತೆಗಳು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಭದ್ರತೆ, ಸ್ಥಿರತೆಗಳು ಬರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಜರುಗಿವೆ. ಜೊತೆಗೆ ನಿಮ್ಮ ಹಿರಿಯರಿಂದ ಅಥವಾ ಬಂಧುಗಳಿಂದ, ಮಿತ್ರರಿಂದ ಏನಾದರೂ ನಿಮಗೆ ಆಕಸ್ಮಿಕವಾಗಿ ಕೊಡುಗೆಗಳು ಅಥವಾ ಸಹಾಯಗಳು ಇತ್ಯಾದಿ ಸಿಗುವಂಥದ್ದು ಇರುತ್ತೆ. ಇನ್ನು ದೀರ್ಘಕಾಲದ ನಿಮ್ಮ ಕೆಲವು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರಾರ್ಥ ರೂಪವಾಗಿ ಅನೇಕ ಒಂದು ಶುಭ ಸನ್ನಿವೇಶಗಳು ಈ ಭಾನುವಾರ, ಸೋಮವಾರದಂದು ಆಗಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಇರುವಂಥದ್ದು. ಹಾಗಾಗಿ 22, 23 ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡುವುದು ಕಟಕದವರು. 24, 25 ನಿಮ್ಮ ಪಾಲಿಗೆ ಉತ್ತಮ ಅನುಕೂಲ. ಅಲ್ಲಿ ಆ ದಿನವೂ ಸಹ ನಿಮಗೆ ರಾಶ್ಯಾಧಿಪತಿ ಚಂದ್ರನ ವಿಶೇಷವಾದ ಬೆಂಬಲ ಲಾಭ ಸ್ಥಾನದಲ್ಲಿ ಬರ್ತಾಯಿದೆ. ಕಳೆದ 2 ದಿನಗಳಲ್ಲಿ ಕರ್ಮಸ್ಥಾನದಲ್ಲಿದ್ದಂತಹ ಚಂದ್ರನು ಲಾಭ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿ ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಅನೇಕ ಅದ್ಭುತ ಘಟನೆಗಳು ಜರುಗುತ್ತವೆ. ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುತ್ತವೆ. ಆರ್ಥಿಕವಾದ ಉನ್ನತಿ, ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿ ಎಲ್ಲ ಖಂಡಿತ ನಿಮಗೆ ಈ 2 ದಿನಗಳಲ್ಲಿ ಸಿಗಲಿದೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಒಂದು ಅವಕಾಶಗಳು ಅಥವಾ ಕೆಲವೊಂದು ಪ್ರೈಸ್, ಬಹುಮಾನಗಳು ಅಥವಾ ಉನ್ನತ ಶಿಕ್ಷಣದ ಅವಕಾಶ, ಉದ್ಯೋಗದ ಅವಕಾಶ ಇತ್ಯಾದಿ ಎಲ್ಲ ನಿಮ್ಮನ್ನು ಅರಸಿಕೊಂಡು ಬರಲಿದೆ 24, 25ರಲ್ಲಿ. 26, 27 ಸಾಮಾನ್ಯ ದಿನ. ಗುರುವಾರ, ಶುಕ್ರವಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಜೊತೆಗೆ ಭಿನ್ನಾಭಿಪ್ರಾಯಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಅಹಿತಕರವಾದ ಘಟನೆಗಳು ಜರುಗುವಂಥದ್ದು ಇತ್ಯಾದಿ ಸಾಧ್ಯತೆ ಇದೆ.
ಹಾಗಾಗಿ ಶುಕ್ರವಾರ ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರುವಂಥದ್ದು. ವ್ಯಾಪಾರ ಉದ್ಯಮಿಗಳ ಹಾಗೆ ಯಾವುದೇ ರೀತಿಯ ನೀವು ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಅಥವಾ ಅನಪೇಕ್ಷಿತ ವಿಚಾರಗಳಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಗುರುವಾರ ಶುಕ್ರವಾರದಿಂದ ಬರುತ್ತೆ. ಶನಿವಾರ ಪರವಾಗಿಲ್ಲ, ಶನಿವಾರ ಉತ್ತಮ ಅವಕಾಶ ಬರುವಂಥದ್ದು. ಅಲ್ಲಿ ನಿಮ್ಮ ರಾಶಿಗೆ ಬಂದಂತಹ ಚಂದ್ರನು ಶನಿವಾರದಂದು ನಿಮಗೆ ಲಾಭ, ಸುಖ, ಜಯವನ್ನು, ಯಶಸ್ಸನ್ನು ಕೊಡಲಿದ್ದಾನೆ. ಜೊತೆಗೆ ಅನೇಕ ಕನಸುಗಳು ನನಸಾಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 4 ದಿನಗಳು 22, 23, 24, 25 ಹಾಗೂ ವಾರದ ಕೊನೆಯ ದಿನ 28 ಈ 5 ದಿನಗಳಲ್ಲಿ ನಿಮ್ಮ ರಾಶಿಯಾಧಿಪತಿಯ ಒಂದು ವಿಶೇಷವಾದ ರಕ್ಷಣೆ ಇರುತ್ತೆ. ಹಾಗಾಗಿ ಫೆಬ್ರವರಿ ಕೊನೆಯ ವಾರದಲ್ಲಿ ನಿಮಗೆ ಅನೇಕ ಶುಭ ಘಟನೆಗಳು, ದೀರ್ಘಕಾಲದ ಕನಸು ನನಸಾಗುವಂಥದ್ದು, ಅನೇಕ ಲಾಭ ಆದಾಯಗಳು ಬರುವಂಥ ಅವಕಾಶ ಈ ವಾರದಲ್ಲಿ ಇದೆ. ಕಟಕದವರಿಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 2, 5, 6, 2, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು, ವಿಘ್ನ ಬರುವಂಥದ್ದು, ವಿಳಂಬಗಳು ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಜೊತೆಗೆ ಹಣಕಾಸಿನಲ್ಲಿ ಅನಿರೀಕ್ಷಿತವಾದ ಖರ್ಚುಗಳು ಅಂದರೆ ಆಸ್ಪತ್ರೆ ಖರ್ಚು ಇರ್ಬೋದು, ರಿಪೇರಿ ಅಂತ ಖರ್ಚುಗಳು ಅಥವಾ ಇಷ್ಟ ಇಲ್ಲದಂಥ ಯಾವುದೇ ರೀತಿಯ ಹಣವನ್ನು ನೀವು ಖರ್ಚು ಮಾಡುವಂಥ ಪ್ರಮೇಯ ಅಥವಾ ನೀವು ಕೂಡಿಟ್ಟ ಹಣವನ್ನು ಅಥವಾ ಯಾವುದೇ ರೀತಿ ಇನ್ವೆಸ್ಟ್ ಮಾಡಿದ ಹಣವನ್ನು ಈಗ ನಾವು ಆಕಸ್ಮಿಕ ವಿಚಾರಗಳಿಗೆ ಆ ಹಣವನ್ನು ನೀವು ತೆಗೆಯುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಅಷ್ಟೊಂದು ಉತ್ತಮವಾದ ಫಲಗಳ ನಿರೀಕ್ಷೆ ಇರೋದಿಲ್ಲ. ಹಾಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಭಾನುವಾರ ಸೋಮವಾರದಂದು ಮಾತು, ನಡವಳಿಕೆ, ಹಣಕಾಸು ವಿಚಾರ ಜೊತೆಗೆ ಯಾವುದೇ ಸಹಿ ಒಪ್ಪಂದ ಮಾಡೋದೆಲ್ಲ ಅಷ್ಟು ಉತ್ತಮ ಅಲ್ಲ. ಯಾವುದೇ ರೀತಿಯೂ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 22, 23ರಲ್ಲಿ. 24, 25 ನಿಮ್ಮ ಪಾಲಿಗೆ ಉತ್ತಮ ಅವಕಾಶ. ಚಂದ್ರನ ವಿಶೇಷವಾದ ಕರ್ಮಸ್ಥಾನದ ಆಶೀರ್ವಾದ, ಅದರ ಜೊತೆಗೆ ನಿಮಗೆ ಒಂದು ಗುರುವಿನ ಬಲದ ಒಂದು ಸಂಕೇತ ಇರೋದ ಕಾರಣ ಇನ್ನು ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಉದ್ಯಮ, ವ್ಯಾಪಾರ, ಹಣಕಾಸು, ಆರೋಗ್ಯ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಯಲ್ಲಿ ಹೆಚ್ಚಿನ ಅವಕಾಶಗಳು ಸಿಗ್ಬೋದು. ಇನ್ನು ಮನೆಯಲ್ಲಿ ಸಹ ಹಾಗೆ ಉತ್ತಮ ವಾತಾವರಣ, ಬಾಂಧವ್ಯ, ಶುಭ ಸಮಾರಂಭಗಳಿಗೆ ಸಿದ್ಧತೆ ಮುಂತಾದೆಲ್ಲ ಮಂಗಳಕರ ವಾತಾವರಣ 24, 25ರಲ್ಲಿ ಮಂಗಳವಾರ, ಬುಧವಾರ ಜರಗಲಿದೆ. ಆಮೇಲೆ ಗುರುವಾರ ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ಅವಕಾಶ. ಲಾಭದಲ್ಲಿ ಬರುವಂಥ ಚಂದ್ರನು ನಿಮಗೆ ಅನೇಕ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಬರುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಲಾಭ, ಆದಾಯ ಸಹ ಚೆನ್ನಾಗಿರುತ್ತೆ 26, 22ರಲ್ಲಿ. 28ನೇ ಕೊನೆಯ ದಿನ ಅಷ್ಟೇನೋ ಮಿಶ್ರ ಫಲಗಳಿಂದ ಸೂಚನೆ ಬರುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಅಡೆತಡೆಗಳು, ನಷ್ಟ ಬರುವಂಥದ್ದು, ಜೊತೆಗೆ ಮಾತಿನ ಚಕಮಕಿ, ವಾಗ್ವಾದ, ಕಲಹ ಇತ್ಯಾದಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಕೊನೆಯ ದಿನ 28ರಲ್ಲಿ ಸ್ವಲ್ಪ ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಬೇಕು. ಮಾತು, ನಡವಳಿಕೆ, ಹಣಕಾಸು ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ 24, 25, 26, 27 ಈ 4 ದಿನಗಳು ಅದ್ಭುತವಾಗಿ ಚಂದ್ರಾನುಕೂಲ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥ ಅದ್ಭುತವಾದ ಶುಭಫಲಗಳು ಆಗುವಂಥ ದಿನ. ಇದನ್ನು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ನೋಡಿದರೆ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ ಬಳಸುವಂಥದ್ದು. ಸಂಖ್ಯೆ 2 ಮತ್ತು 3, 2 and 3 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದ ದಿನ ಸ್ವಲ್ಪ ನಿಮಗೆ ವ್ಯತ್ಯಾಸಗಳು ಬರುವಂಥದ್ದು. ಅಲ್ಲಿ ಸೂರ್ಯಾನುಕೂಲ, ರಾಹುವಿನ ಬೆಂಬಲ, ಬುಧನ ಬೆಂಬಲ, ಮಂಗಳನ ಬೆಂಬಲ ಎಲ್ಲ ಇರುತ್ತೆ. ಅದಿದ್ದರೂ ಸಹಿತ ಇಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಇದೆಲ್ಲ ಸರಿಯಾಗಿರುತ್ತೆ. ಇಲ್ಲಿ ಮಾತು ಮತ್ತು ನಡವಳಿಕೆ, ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದಾಗಿದೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ, ಕಿರಿಯರಿಂದ ನಿಮಗೆ ಅವಮಾನ, ಕಿರಿಯರಿಂದ ನಿಮಗೆ ನಿಂದನೆ ಇತ್ಯಾದಿಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಕನ್ಯಾ ರಾಶಿಗೆ ಬರುತ್ತೆ. ಅದು ನಿಮ್ಮ ಮನೆಯ ಕಿರಿಯರಿರ್ಬೋದು, ವೃತ್ತಿ ಜಾಗದಲ್ಲಿ ಕಿರಿಯರಿರ್ಬೋದು, ಅಥವಾ ಆ ಪ್ರಯಾಣ ಕಾಲದಲ್ಲಿ ಅಪರಿಚಿತರೇ ಇರ್ಬೋದು. ಅಂಥ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಅವಮಾನವಾಗುವಂಥ ಘಟನೆ, ಮಾತಿನ ಚಕಮಕಿ, ಅದು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥ ಘಟನೆ ಇವೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಮಾತು, ನಡವಳಿಕೆ, ಬಾಂಧವ್ಯವನ್ನು ಗಮನಿಸಿಕೊಳ್ಬೇಕು. ಯಾವುದೇ ವಿವಾದಕ್ಕೆ ಸಿಲುಕಿಕೊಳ್ಳದಂತಹ ಒಂದು ಮಾತಿನ ಚಾಟಿಯನ್ನು ಇಟ್ಕೋಬೇಕಾಗತ್ತೆ. ಹಾಗಾಗಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಭಾನುವಾರ ಸೋಮವಾರ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ನೀವು ಮಾತಿನಲ್ಲಿ ಸಿಲುಕಿಕೊಳ್ಳುತ್ತೆ, ವಿವಾದಕ್ಕೆ ಸಿಲುಕಿಕೊಳ್ಳುತ್ತೆ, ಜೊತೆಗೆ ಸಿಟ್ಟಿನ ಭರದಲ್ಲಿ ಯಾವುದೇ ರೀತಿಯ ಒಂದು ಅಚಾತುರ್ಯವನ್ನು ಮಾಡೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಭಾನುವಾರ ಸೋಮವಾರ. ಆ ಬಳಿಕ ಮಂಗಳವಾರ, ಬುಧವಾರ ಉತ್ತಮ ಫಲಗಳ ಅವಕಾಶ ಇರುತ್ತೆ. 24, 25ರಲ್ಲಿ ಎಲ್ಲ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಆದರೂ ಇನ್ನೂ ಹಾಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅಪವ್ಯಯ, ದುರ್ವ್ಯಯ ಆಗ್ಬೋದು. ಹಾಗಾಗಿ ಹಣಕಾಸಿನ ಪಾವತಿ, ಪೇಮೆಂಟ್ ಬಗ್ಗೆ ಎಚ್ಚರ, ಜೊತೆಗೆ ಆನ್ಲೈನ್ನಲ್ಲಿ ಯಾವುದೇ ವಂಚನೆಗೆ ಸಿಲುಕೊಳ್ಳುವಂಥ ಎಚ್ಚರ ಬೇಕಾಗುತ್ತೆ ಈ 24, 25ರಲ್ಲಿ. ಆ ಬಳಿಕ 26, 27 ನಿಮ್ಮ ಪಾಲಿಗೆ ಉತ್ತಮ ದಿನ. ಅದ್ಭುತವಾದ ಶುಭಫಲಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ಉದ್ಯಮ ಚಟುವಟಿಕೆಯಲ್ಲಿ ಅನೇಕ ಲಾಭಗಳು ಬರುತ್ತದೆ. ದೂರ ಪ್ರಮಾಣದ ಅವಕಾಶ, ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಮುಂತಾದ ಹಲವಾರು ಉತ್ತಮ ಫಲಗಳು 26, 22ರಲ್ಲಿ ಸಿದ್ಧಿ ಆಗುತ್ತೆ.
28 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರದಂದು ಸಹ ನನಗೆ ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಆಕಸ್ಮಿಕ ಧನ ಲಾಭವನ್ನು ಕೊಡ್ತಾನೆ. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಉತ್ತಮ ಬಲ. ಕೃಷಿಕರಿಗೆ, ಉದ್ಯಮಿಗಳಿಗೆ ಸಹ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬಂದು ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆ ನಿಮಗೆ ಅನುಭವಕ್ಕೆ ಬರುತ್ತೆ 28ರಂದು. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ವಾರದಲ್ಲಿ ಅನೇಕ ಉತ್ತಮ ದಿನಗಳು ಖಂಡಿತ ಇದ್ದೇ ಇರ್ತವೆ. ಅದರಲ್ಲೂ 26, 27, 28 ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡಬಹುದಾಗಿದೆ. ಒಂದು ಸೂರ್ಯ ಅನುಕೂಲ ವಾರ ಪೂರ್ತಿ ಇರುವ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ನೀವು ಈ ವಾರ ಕೈ ಹಾಕ್ಬೋದು. ಯಾಕಂದರೆ ಇಲ್ಲಿ ವಿಶೇಷವಾಗಿ ಮಂಗಳನ ಒಂದು ಒಲಮೆ ಸಹ ನಿಮಗೆ ಈ ವಾರದಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಸೂರ್ಯ ಮತ್ತು ಮಂಗಳರು ನಿಮಗೆ ಏಕಾಲದಲ್ಲಿ ಆಶೀರ್ವಾದ ಕೊಡೋ ಕಾರಣ ಯಾವುದೇ ರೀತಿಯ ಸರ್ಕಾರಿ ಮೂಲ, ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸಗಳಲ್ಲಿ ನಿಮಗೆ ವಿಜಯ ಸಿಗಲಿದೆ. ಜೊತೆಗೆ ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೂ ಹೆಚ್ಚಿನ ಒಂದು ಒತ್ತು ಈಗ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಣ್ಣಗಳ ವಿಚಾರ ನೋಡಿದಾಗ ಈ ವಾರದಲ್ಲಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣಗಳನ್ನು ಬಳಸ್ಬೋದು. ಆರೆಂಜ್, ಗ್ರೇ, ಗ್ರೀನ್ ಮತ್ತು ರೆಡ್ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆ 1, 4, 5, 9, 1, 4, 5, 9 ಎಂಬಂಥ ಸಂಖ್ಯೆ ಬಳಸ್ಕೋಬೋದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭ ಶುಭಾರಂಭ. ಅಲ್ಲಿ ಅಪರೂಪಕ್ಕೆ ನಿಮಗೆ ವಿಶೇಷವಾಗಿ ಚಂದ್ರ ಅನುಕೂಲ ಬಂದಿದೆ. ಅದರ ಜೊತೆಗೆ ಅಲ್ಲಿ ಗುರುವಿನ ಬೆಂಬಲ ಬರುವಂಥದ್ದು, ಶುಕ್ರನ ಬೆಂಬಲ ನಿಮ್ಮ ರಾಶಿಯಾಧಿಪತಿ ಪೂರಕವಾಗಿರುವಂಥದ್ದು, ಕೇತುವಿನ ವಿಶೇಷವಾದ ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ ಕಾರಣ ಪಂಚಗ್ರಹಗಳ ಒಲುಮೆ ನಿಮಗೆ ವಾರದ ಆರಂಭದಲ್ಲಿ ಸಿಗ್ತಾ ಇದೆ. ವ್ಯಾಪಾರ, ಉದ್ಯಮ ಇತ್ಯಾದಿಗಳು ಚೆನ್ನಾಗಿ ನಡೀತಾ ಹೋಗಿದೆ. ಆರೋಗ್ಯ ಸಹ ಬಹಳ ಉತ್ತಮವಾಗಿರುತ್ತೆ. ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು, ಶುಭ ಕಾರ್ಯಗಳ ಸಿದ್ಧತೆ, ಜೊತೆಗೆ ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶ, ಮಿತ್ರರು, ಬಂಧುಗಳೊಂದಿಗೆ ಉತ್ತಮವಾದ ಕಾಲವನ್ನು ಕಳೆಯುವಂಥ ಅವಕಾಶ ಎಲ್ಲ ಸಿಗಲಿದೆ. ಇನ್ನು ಚಿನ್ನ, ಆಭರಣ, ವಸ್ತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶಗಳು ಬರುತ್ತೆ. ಹಾಗಾಗಿ 22, 23 ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷವಾದ ಶುಭಫಲಗಳು ನಿಮಗೆ 2 ದಿನಗಳು ಸಿಗಲಿವೆ. 24, 25 ಅಷ್ಟೇನು ಉತ್ತಮವಿಲ್ಲ. ಮಂಗಳವಾರ, ಬುಧವಾರ ಮಾತಿನ ಚಕಮಕಿ, ವೈರುಧ್ಯ ಘಟನೆಗಳು, ಆರೋಗ್ಯದಲ್ಲಿ ಏರುಪೇರು ಬರುತ್ತದೆ. ಹೊಟ್ಟೆ ನೋವು, ಅಜೀರ್ಣ, ತಲೆನೋವು ಅಥವಾ ಇನ್ನಿತರ ಯಾವುದೇ ರೀತಿಯ ಹವಾಮಾನ ಮತ್ತು ನೀರಿನಿಂದ ಬರುವಂತಹ ಸಣ್ಣ ಪುಟ್ಟ ಆರೋಗ್ಯದ ಏರುಪೇರುಗಳು ಸಹ ಬರ್ಬೋದಾಗಿದೆ. ಜೊತೆಗೆ ಮಾತಿನ ಚಕಮಕಿ, ಕಲಹ, ಕಿರಿಯರಲ್ಲಿ ವಾಗ್ವಾದ ಎಲ್ಲ ಜರುಗುವಂಥ ಸಾಧ್ಯತೆ 24, 25ರಲ್ಲಿ ಮಂಗಳವಾರ, ಬುಧವಾರದಂದು ಬರ್ಬೋದಾಗಿದೆ. ಹಾಗೆ ಆರೋಗ್ಯ ಮತ್ತು ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಗಂಭೀರವಾಗಿ ಇರಬೇಕಾಗುತ್ತೆ. 26, 27 ಅದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಮಾತಿನ ಚಕಮಕಿ, ಇದು ವಿರುದ್ಧವಾದ ಘಟನೆಗಳು ಆಗುವಂಥದ್ದು, ಖರ್ಚುಗಳು, ವೆಚ್ಚಗಳು ಹೆಚ್ಚಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ನಷ್ಟದ ಅನುಭವ ಬರುವಂಥದ್ದು, ಹಿರಿಯರ ಜೊತೆಗೆ ವಾಗ್ವಾದ, ಹಿರಿಯರ ಜೊತೆ ಕಲಹ ಬರುವಂಥದ್ದು, ಬಂಧುಗಳಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯ ಬರುವಂಥದ್ದು ಮುಂತಾದ ಅಹಿತಕರವಾದ ಘಟನೆಗಳು ಜರಬಹುದಾಗಿದೆ 26, 22ರಲ್ಲಿ. ಹಾಗಾಗಿ ಇಂದೂ ಹಾಗೆ ನೀವು ತನುಮನ ಧನದೊಂದು ಸಂಯಮ ಮತ್ತು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ತುಲಾದವರು. ಕೊನೆಯ ದಿನ 28ನೇ ತಾರೀಕು ಶನಿವಾರ ಅದ್ಭುತವಾದ ಶುಭಫಲ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತೆ. ಅನೇಕ ರೀತಿಯ ಹಣಕಾಸಿನ ಲಾಭ, ಜೊತೆಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರು, ಬಂಧುಗಳೊಂದಿಗೆ ಉತ್ತಮವಾದ ಕಾಲವನ್ನು ಕಳೆಯುವಂಥ ಅವಕಾಶ ಎಲ್ಲ ಬರದೆ 28ರಂದು. ಹಾಗಾಗಿ ಈ ಒಂದು ತುಲಾರಾಶಿಯವರಿಗೆ ಆರಂಭದ 22, 23 ಹಾಗೂ ಕೊನೆಯ ದಿನ 28ರಲ್ಲಿ ಅದ್ಭುತವಾದ ಸುವರ್ಣಾವಕಾಶ ಇದೆ. 3 ದಿನಗಳಲ್ಲಿ ಅನೇಕ ನಿಮಗೆ ಚಂದ್ರನಿಂದ, ಗುರುವಿನಿಂದ, ಶುಕ್ರನಿಂದ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮಧ್ಯದ 2 ದಿನಗಳಲ್ಲಿ ಅಥವಾ ಮಧ್ಯದ ಇನ್ನು 4 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತು, ನಡವಳಿಕೆ, ಹಣಕಾಸಿನ ವಿಚಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಎಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 3, 6, 7, 8, 3, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲೇ ನಿಮಗೆ ಲಾಭ, ಸುಖ, ಜಯ ಸಿಗಲಿದೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ, ಕೇತುವಿನ ಬೆಂಬಲ ಜೊತೆಗೆ ಚಂದ್ರ ಅನುಕೂಲ ನಿಮಗೆ ವಾರದ ಆರಂಭದಲ್ಲಿ ಸಿಗ್ತವೆ ಕಾರಣ ಎಲ್ಲವೂ ಚೆನ್ನಾಗಿ ಅಥವಾ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಆರೋಗ್ಯ, ಹಣಕಾಸು, ಉದ್ಯಮ ವ್ಯಾಪಾರ ಎಲ್ಲ ಬಹಳ ಉತ್ತಮ ಇರುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಈ ಭಾನುವಾರ, ಸೋಮವಾರದಂದು ಬರಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಮೇಲೆ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಆದರೂ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಕೆಲವೊಂದು ವಿಚಾರ ಸ್ವಲ್ಪ ನಿಧಾನಗತಿಯ ನಮಗೆ ಅನುಭವ ಆದರೂ ಅಲ್ಲಿ ಉದ್ಯಮ, ವ್ಯಾಪಾರ, ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿ ನಡೆದಿದೆ. ಕೆಲವರಿಗೆ ಆಕಸ್ಮಿಕ ಧನಲಾಭ, ಕೆಲವರಿಗೆ ಆಕಸ್ಮಿಕವಾದ ಒಂದು ಉದ್ಯೋಗದ ಅವಕಾಶ, ಇನ್ನು ಕೆಲವರಿಗೆ ಹಿಂದೆ ಪ್ರಯತ್ನ ಪಟ್ಟು ನೀವು ನಿರಾಸೆ ಆದಂತಹ ಒಂದು ಅದರ ಫಲ ನಿಮಗೆ ಇಂದು ಅನಪೇಕ್ಷಿತವಾಗಿ ಅದು ತಾನಾಗಿಯೇ ಬರುವಂಥ ಪವಾಡ ಸದೃಶವಾದ ಘಟನೆ ಸಹ ಜರಗಬಹುದು ಈ 24, 25ರಲ್ಲಿ. 26, 27 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 26, 27ರಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಭಯ, ಅನಾರೋಗ್ಯ ಸಮಸ್ಯೆ ಎಲ್ಲ ಕಡಬಹುದಾಗಿದೆ. ಹಾಗಾಗಿ ತನುಮನ ಧನದ ಮತ್ತು ಆರೋಗ್ಯದ ರಕ್ಷಣೆ, ಮಾತಿನ ವಿಚಾರ ಖಂಡಿತ ನಿಗಾ ಬೇಕಾಗುತ್ತೆ 26, 27ರಲ್ಲಿ. 28 ಸಾಮಾನ್ಯ ದಿನ ಶನಿವಾರದಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ವ್ಯಾಪಾರ ಉದ್ಯಮದಲ್ಲಿ ನಿಧಾನಗತಿ ಬರುವಂಥದ್ದು, ಬರಬೇಕಾದ ಹಣ ಎಲ್ಲ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಶನಿವಾರದಂದು ಬರ್ಬೋದಾಗಿದೆ.
ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಅಂದರೆ 22, 23 ಅದ್ಭುತವಾದ ಶುಭ ಫಲಗಳು ಬಂದಿವೆ. ಆ ಬಳಿಕ ನಿಮಗೆ 24, 22 ಉತ್ತಮ ಫಲಗಳು ಬಂದಿವೆ. ಕೊನೆಯ ದಿನ 3 ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಕಂಡು ಬಂದಿದೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಈ ವಾರ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಬಣ್ಣ. ಸಂಖ್ಯೆ 2, 5, 6, 7, 2, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭದಲ್ಲಿ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಅಲ್ಲಿ ಸೂರ್ಯಾನುಕೂಲ ನಿಮಗೆ ಇರುವಂಥದ್ದು, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲ ಇರುವಂಥದ್ದು ಇದೆ. ಅದೇ ರೀತಿ ಮಂಗಳನು ಸಹ ನಿಮಗೆ ಈ ವಾರದಲ್ಲಿ ಪೂರಕವಾಗಿ ಬರ್ತಾನೆ. ಅವೆಲ್ಲ ಇದ್ದರೂ ಸಹಿತ ನಿಮಗೆ ಇಲ್ಲಿ ವೈಯಕ್ತಿಕ ಜೀವನದಲ್ಲಿ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ಭಾನುವಾರ, ಸೋಮವಾರದಂದು ಮಾತಿನ ಚಕಮಕಿ, ಜಗಳಗಳು ಆಗುವಂಥದ್ದು, ಮಿತ್ರರೊಂದಿಗೆ ಕಲಹ ಅಥವಾ ನಿಮ್ಮ ಯಾರಾದರೂ ಒಡ ಹುಟ್ಟಿದವರಿಗೆ ತಮ್ಮ, ತಂಗಿ, ಸಹೋದರರ ಜೊತೆಗೆ ಅಥವಾ ನಿಮ್ಮದೇ ಸ್ವಂತ ಮಕ್ಕಳಲ್ಲಿ ಸಹ ಹಾಗೆ ಮಾತಿನ ಭಿನ್ನಾಭಿಪ್ರಾಯ ಎಲ್ಲ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥದ್ದು, ಅನಾವಶ್ಯಕವಾದ ವಾಗ್ವಾದ, ಚರ್ಚೆ, ಕಲಹಗಳನ್ನು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಭಾನುವಾರ, ಸೋಮವಾರದಂದು ಹಣಕಾಸು ಎಲ್ಲ ಪರವಾಗಿಲ್ಲ. ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಾತಿನ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಸಹಾಯಕ್ಕೆ ನಿಲ್ಲುವಂಥದ್ದಾಗಲಿ ಅವೆಲ್ಲ ಸ್ವಲ್ಪ ನೀವು ಯೋಚನೆ ಅಥವಾ ವಿವೇಚನೆ ಮಾಡಿಕೊಂಡು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯವನ್ನು ಕಾಯ್ದುಕೊಳ್ಬೇಕು. ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ಲಾಭ ಕೊಡುವಂಥ ದಿನ. ಅನೇಕ ರೀತಿಯ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಬಂಧು ಮಿತ್ರರ ಸಹಕಾರ ಎಲ್ಲ ಸಿಗಲಿದೆ. ಉದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸುವರ್ಣಾವಕಾಶ, ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆ, ಹೈನುಗಾರಿಕೆಯವರಿಗೆ ಅನೇಕ ರೀತಿಯ ಲಾಭ, ಆದಾಯ ಸಿಗುವಂಥದ್ದು. ಇನ್ನು ಶಿಕ್ಷಣ ಕ್ಷೇತ್ರ ಅಥವಾ ಮಾಧ್ಯಮದ ಕ್ಷೇತ್ರದವರಿಗೆ ಹೊಸ ಅವಕಾಶಗಳು ಇಂದು ಒದಗಿ ಬರಲಿದೆ. ಇನ್ನು 25ರ ಬಳಿಕ 26, 27 ಸಹ ನಿಮ್ಮ ಪಾಲಿಗೆ ಅದ್ಭುತವಾದ ಚಂದ್ರ ಅನುಕೂಲ ಇರುವಂಥ ದಿನ. ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ವಿಚಾರ ಸಹ ಉತ್ತಮ ಇರುತ್ತೆ. ಇನ್ನು ಕೆಲವರಿಗೆ ಈಗ ಶುಭ ಕಾರ್ಯಗಳು ನಿಗದಿ ಆಗುವುದು. ಮದುವೆ, ಮುಂಜಿ, ಗೃಹ ಪ್ರವೇಶದ ಇನ್ನಿತರ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು. ದೂರ ಪ್ರಯಾಣ ಮಾಡುವಂಥ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಸಹ ಒದಗಿ ಬರಲಿದೆ 26, 22ರಲ್ಲಿ. 28 ನಿಮಗೆ ಸಾಮಾನ್ಯ ದಿನ. 28ರಲ್ಲಿ ಸ್ವಲ್ಪ ಕಷ್ಟ ನಷ್ಟದ ಸಾಧ್ಯತೆ, ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಬರುತ್ತೆ ಈ 28 ಶನಿವಾರದಂದು. ಹಾಗಾಗಿ ಈ ಒಂದು ಧನುಸ್ಸು ರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಮಧ್ಯದಲ್ಲಿ 4 ದಿನ 24, 25, 26, 27 ಅದ್ಭುತವಾದ ಶುಭ ಫಲಗಳು ಬಂತು. ಕೊನೆಯ ದಿನ ಸ್ವಲ್ಪ ಸಾಮಾನ್ಯ ಫಲ ಎಂದು ಬಂದಿದೆ. ಅದನ್ನು ಅರಿತುಕೊಂಡು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೇ, ವೈಟ್, ರೆಡ್ ಬಣ್ಣವನ್ನು ಬಳಸಿ. ಅಪರೂಪಕ್ಕೆ ನಿಮಗೆ ಮಂಗಳನ ಅನುಕೂಲ ಇರುವ ಕಾರಣ ಆ ರೆಡ್ ಬಣ್ಣ ನಿಮಗೆ ಭೂಮಿಯ ಸಂಕೇತ. ಭೂಮಿ, ಮನೆ ಕೊಳ್ಳುವಂಥದ್ದು, ಯಂತ್ರ, ವಾಹನ ಕೊಳ್ಳುವಂಥದ್ದು, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೈ ಹಾಕುವಂಥದ್ದು ಇವೆಲ್ಲ ಈಗ ಸ್ವಲ್ಪ ಸಿದ್ಧಿಯಾಗುವಂಥ ಅವಕಾಶಗಳು. ಸಂಖ್ಯೆಗಳನ್ನು ನೋಡಿದರೆ 1, 2, 4, 6, 9, 1, 2, 4, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದಿನದು ಮಕರ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. 22, 23ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಹಣಕಾಸಿನ ಅಡಚಣೆ ಆಗುವಂಥದ್ದು. ಸಾಲ ಮಾಡುವಂಥ ಪ್ರಮೇಯ, ಯಾವುದೇ ಪ್ರಯತ್ನದಲ್ಲಿ ವಿಫಲ ಅಥವಾ ವಿಳಂಬಗಳು ನಿಮಗೆ ಅನುಭವಕ್ಕೆ ಬರುವಂಥದ್ದು. ಬಂಧು ಮಿತ್ರರಲ್ಲಿ ಕಲಹ ಅಥವಾ ನಿಮ್ಮ ಸಹೋದರರಲ್ಲಿ ಕಲಹ ಅಥವಾ ಹಿರಿಯರಲ್ಲಿ ಅಥವಾ ಪಾಲಕ ಪೋಷಕರಲ್ಲಿ ಸಹ ಕಲಹದ ವಾತಾವರಣ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ನೀವು ಮಾತಿನ ನಿಯಂತ್ರಣ, ಮನೋನಿಯಂತ್ರಣ ಮಾಡಬೇಕು. ಜೊತೆಗೆ ಆರ್ಥಿಕವಾಗಿ ಹಾಗೆ ನೀವು ತಮ್ಮದೇ ತಪ್ಪಿನಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಅಥವಾ ಮೋಸ, ವಂಚನೆಗೆ ಬಲಿಪಶುವಾಗುವಂಥ ಸಾಧ್ಯತೆ ಬರುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ವಾಗ್ವಾದ, ಕಲಹ ಬರ್ಬೋದು. ತಾಯಿ ಅಥವಾ ಹಿರಿಯರ ಜೊತೆಗೆ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಈ ರೀತಿ ಅನಿರೀಕ್ಷಿತವಾದ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಮತ್ತು ನಕಾರಾತ್ಮಕ, ಋಣಾತ್ಮಕ ಪರಿಣಾಮಗಳು ನಿಮಗೆ ಭಾನುವಾರ, ಸೋಮವಾರ ನಿಮ್ಮ ಮೇಲೆ ದಾಖಲಾಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಮಕರದವರಿಗೆ. ಇನ್ನು 24, 25 ಮಂಗಳವಾರ, ಬುಧವಾರ ಪರವಾಗಿಲ್ಲ. ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ ಅಥವಾ ಉತ್ತಮ ಫಲಿತಾಂಶಗಳ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಸ್ವಲ್ಪ ನಿಧಾನಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು. ಉದ್ಯೋಗ, ವ್ಯಾಪಾರದಲ್ಲಿವರೆಗೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್, ನಿಮ್ಮ ಒಂದು ಏನಾದರೂ ನಡವಳಿಕೆಗಳು ಅಷ್ಟೊಂದು ಚೆನ್ನಾಗಿ ಬಾರದೇ ಇರುವಂಥದ್ದು ಗಮನಕ್ಕೆ ಬರುತ್ತೆ. ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ, ಕಿರಿಕಿರಿಗಳು ಆಗ್ತವೆ. ಹಾಗಾಗಿ ಈ ಆರಂಭದ ದಿನಗಳಲ್ಲಿ ಜೊತೆಗೆ ನಂತರದ 2 ದಿನಗಳು ಸಹ ಎಚ್ಚರಿಕೆ ವಹಿಸಬೇಕು. 22, 23 ಹಾಗೂ 24, 25 ಮಿಶ್ರ ಫಲಗಳಿಂದ ತುಂಬಿದಂಥ ದಿನಗಳಾಗಿವೆ. ಆದರೆ ನಿಮಗೆ ವಾರದ ಕೊನೆಯ 3 ದಿನಗಳು 26, 27, 28 ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ನಿಮಗೆ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಳ್ಳಿವೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ವ್ಯಾಪಾರ, ಉದ್ಯಮ ಪ್ರಗತಿ ಇದೆ. ದೀರ್ಘಕಾಲದ ಕನಸುಗಳು ನನಸಾಗುತ್ತವೆ. ಜೊತೆಗೆ ನೀವು ಕೌಟುಂಬಿಕವಾದ ಯಾವುದೇ ರೀತಿಯ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಬರುತ್ತೆ. ದೂರದ ಬಂಧು ಮಿತ್ರರಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು. ಮನಸ್ಸಿನ ಸುಖ ಶಾಂತಿಗಳು ಇಮ್ಮಡಿಯಾಗುವಂಥದ್ದು. ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗುವಂಥ ವಾರ ಈ ಕೊನೆಯ ದಿನ ಆಗಿರುತ್ತೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು.
ಈ ವಾರದಲ್ಲಿ ನೀವು ಮಕರ ರಾಶಿಯವರು ಬಳಸುವಂಥ ಬಣ್ಣ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ನೀವು ವಾರ ಪೂರ್ತಿ ಬಳಸುವಂಥದ್ದು. ಗ್ರೀನ್, ವೈಟ್, ಬ್ಲೂ ಬಣ್ಣಗಳನ್ನು ವಾರ ಪೂರ್ತಿ ಬಳಸಿ. ಸಂಖ್ಯೆ 5, 6, 8, 5, 6, 8 ವಾರ ಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ಚಂದ್ರ ಅನುಕೂಲ ಇರುವಂತಹ ಕೊನೆಯ 3 ದಿನಗಳಲ್ಲಿ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೊಳ್ಬೋದು. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ವಾರದ ಆರಂಭ ಲಾಭ, ಸುಖ, ಜಯಗಳನ್ನು ಕೊಡುವಂಥ ಶುಭ ವಾರ ಆಗಿದೆ. ಅನೇಕ ಇಷ್ಟಾರ್ಥಗಳು ಕೈಗೂಡುವಂಥ ವಾರ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಅನೇಕ ರೀತಿಯ ಪ್ರಗತಿಗಳು ಸಿಗುವಂಥದ್ದು. ಉದ್ಯಮ ವ್ಯಾಪಾರಗಳಲ್ಲಿ ಹೊಸದರ ಆರಂಭಕ್ಕೆ ಅವಕಾಶಗಳು, ದೂರ ಪ್ರಯಾಣ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು. ಹಣಕಾಸಿನ ಅರಿವು ಚೆನ್ನಾಗಿ ಆಗಲಿದೆ. ಯಾವುದೇ ರೀತಿ ನಿಮ್ಮ ಪ್ರಯತ್ನಗಳಿಗೆ ಸ್ಟಾರ್ಟಪ್ ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಕ್ಷಿಪ್ರವಾದ ಒಂದು ಪ್ರತಿಕ್ರಿಯೆಗಳು ಸಿಗಿ ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು 22, 23ರಲ್ಲಿ ಜರುಗುತ್ತೆ. 24, 25 ಮಿಶ್ರ ಫಲಗಳಿಂದ ಕೂಡಿದೆ. 24, 25ರಲ್ಲಿ ಮಾತಿನ ಚಕಮಕಿ, ವಾಗ್ವಾದ ಕಲಹಗಳಾಗುವಂಥದ್ದು, ಹಣಕಾಸಿನ ನಿಧಾನಗತಿ ಆಗುವಂಥದ್ದು. ಜೊತೆಗೆ ವ್ಯಾಪಾರದಲ್ಲಿ ಇತರರಿಂದ ನಿಮಗೇನಾದರೂ ಕಲಹ ಅಥವಾ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಕಂಡುಬರುತ್ತೆ 24, 25ರಲ್ಲಿ. 26, 27 ನಿಮಗೆ ಸಾಮಾನ್ಯ ದಿನದಂದು ಕಂಡು ಬಂದಿದೆ. 26, 27ರಲ್ಲಿ ಹಾಗೆಯೇ ನಿಮಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯ, ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳ ನಿಧಾನಗತಿಯ ಪರಿಣಾಮಗಳು ಇವೆಲ್ಲ ಆಗಲಿವೆ. ಮಿತ್ರರಲ್ಲಿ ಬಂಧುಗಳ ವಾಗ್ವಾದ ಕಲಹ ಆಗುವಂಥದ್ದು. ಪ್ರಯಾಣ ಕಾಲದಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಜರುಗುವಂಥ ಸಾಧ್ಯತೆ ಇರುತ್ತೆ 26, 22ರಲ್ಲಿ. ಕೊನೆಯ ದಿನ 28 ಅದ್ಭುತವಾದ ಶುಭಫಲಗಳ ದಿನ ಆಗಿರುತ್ತೆ. ಇಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಮುಂತಾದ ಹಲವಾರು ಉತ್ತಮ ಫಲಗಳನ್ನು ಈ ಕೊನೆಯ ದಿನಗಳ 28ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಅದ್ಭುತವಾಗಿ 22, 23 ಬಂದಿದೆ. ಕೊನೆಯ ದಿನ 28ನೇ ತಾರೀಕು ನಿಮಗೆ ಶನಿವಾರ ಅದ್ಭುತವಾದ ದಿನಗಳು ಬಂದಿದೆ. ಮಧ್ಯದ 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸು ಮತ್ತು ಮಾತು, ನಡವಳಿಕೆ ಬಗ್ಗೆ ಯಾವುದೇ ರೀತಿಯ ಗಂಭೀರವಾದ ಅಡ್ಡ ಪರಿಣಾಮಗಳಿಲ್ಲ. ಆದರೆ ಮಾತಿನಲ್ಲಿ ನೀವೇನಾದರೂ ವಿವಾದಕ್ಕೆ ಸಿಲುಕೊಳ್ಳುವಂಥದ್ದು, ಹಣಕಾಸಿನ ವಿಚಾರಕ್ಕೆ ಕೈ ಹಾಕಿ ಅಲ್ಲಿ ಹಣಕಾಸಿನಲ್ಲಿ ಏನಾದರೂ ಬೇಸ್ತು ಬೀಳು ಅಥವಾ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಸ್ವಯಂಕೃತ ಅಪರಾಧಕ್ಕೆ ಸಿಲುಕಿಕೊಳ್ಳುವಂಥದ್ದು 24, 25 ಹಾಗೂ 26, 27ರಲ್ಲಿ ಕಂಡು ಬರುತ್ತೆ. ಆ ದಿನ ಗಮನಿಸಿ ಎಚ್ಚರಿಕೆಯಿಂದಿರಬೇಕು. ಬಳಸುವಂಥ ಬಣ್ಣಗಳು ನೋಡಿದರೆ ಈ ವಾರದಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 3 ಮತ್ತು 6, ಎಲ್ಲೋ ಮತ್ತು ವೈಟ್ ಬಣ್ಣ. ಸಂಖ್ಯೆ 3 ಮತ್ತು 6, 3 and 6. ಅಲ್ಲಿ ವಿಶೇಷವಾಗಿ ಗುರು ಮತ್ತು ಶುಕ್ರರ ಅನುಗ್ರಹ ನಿಮಗೆ ವಿಶೇಷವಾಗಿರುವಂಥದ್ದು. ಇನ್ನು ಚಂದ್ರ ಅನುಕೂಲ ಇರುವಂಥ 22, 23, 28ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂತಹ 3 ದಿನಗಳು ಬಳಸ್ಕೊಳ್ಬೋದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಸಾಮಾನ್ಯ ಆರಂಭದಲ್ಲೇ ನಿಮಗೆ ಸ್ವಲ್ಪ ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟಗಳಾಗುವಂಥದ್ದು, ಇತರರು ನಂಬಿಸಿ ಮೋಸ ಮಾಡುವಂಥದ್ದು ಅಥವಾ ಆರ್ಥಿಕವಾದ ಯಾವುದೇ ರೀತಿಯ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸು, ಪಾವತಿ, ಪೇಮೆಂಟು ಅಥವಾ ಯಾವುದೇ ರೀತಿಯ ಆರ್ಥಿಕ ಒಪ್ಪಂದ, ಅಗ್ರಿಮೆಂಟು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಅಥವಾ ಇಂದು ಯಾವುದೇ ರೀತಿಯ ಪ್ರಮುಖ ಅಗ್ರಿಮೆಂಟು, ಭೇಟಿ ಅಥವಾ ಯಾವುದೇ ರೀತಿಯ ನೀವು ಈ ಸ್ಥಿರ ಕಾರ್ಯಗಳನ್ನು ಇಂದು ಮಾಡೋದು ಅಷ್ಟು ಉಚಿತವಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲವು ಮಟ್ಟಿಗೆ ಏರುಪೇರಾಗುವಂಥ ಸಾಧ್ಯತೆ ಅಥವಾ ಏನಾದರೂ ಅಚಾತುರ್ಯಗಳಾಗುವಂಥ ಸಾಧ್ಯತೆ, ಮೋಸ ವಂಚನೆ ಒಳಗಾಗುವಂಥ ಸಾಧ್ಯತೆ 22, 23ರಲ್ಲಿ ಬರುತ್ತೆ. ಗಮನದಲ್ಲಿಟ್ಕೊಳ್ಬೇಕು ಈ ಮೀನರಾಶಿಯವರು. 24, 25 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ, ಸುಖ, ಜಯ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಬಂಧು ಮಿತ್ರರ ಬಾಂಧವ್ಯ, ಸಹೋದ್ಯೋಗಿಗಳ ಬಾಂಧವ್ಯ ಬಹಳ ಅಭಿವೃದ್ಧಿಕರವಾಗಿ ಬರಲಿದೆ. ಅದೇ ರೀತಿ ಯಾವುದೇ ಪ್ರಯತ್ನದಲ್ಲಿ ಸಫಲತೆಯ ಒಂದು ಅಂಶ ನಿಮಗೆ 24, 25ರಲ್ಲಿ ಕಂಡುಬರುತ್ತೆ. 26, 27 ಮಿಶ್ರ ಫಲಗಳ ಸೂಚನೆ. ಇಲ್ಲಿ ಸ್ವಲ್ಪ ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹ ಬರುವಂಥದ್ದು, ವಾಗ್ವಾದಗಳು ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆ 26, 22ರಲ್ಲಿ. ಇನ್ನು ಕೊನೆಯ ದಿನ 28 ಸಾಮಾನ್ಯ ದಿನ. ಯಾವುದೇ ರೀತಿಯ ಆತಂಕ, ಭಯಗಳೇನಿಲ್ಲ. ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು, ಜೊತೆಗೆ ಪ್ರಯಾಣ ಕಾಲದಲ್ಲಿ ನಿಮಗೆ ಇರಿಸುಮುರಿಸುವಂಥ ಘಟನೆಗಳು, ಉದ್ಯಮ ವ್ಯಾಪಾರದಲ್ಲಿ ಇವರಿಗೆ ಏನಾದರೂ ಅನಿಹಿತಕರವಾದ ಘಟನೆಗಳು ಎಲ್ಲ ಜರುಗಬಹುದು. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೊನೆಯ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ವಾರದ ಆರಂಭದ ದಿನ ಸಾಮಾನ್ಯ ಒಂದು ಬಂತು. ಮಧ್ಯದಲ್ಲಿ 2 ದಿನ 24, 25 ಅದ್ಭುತವಾದ ಉತ್ತಮ ಫಲ ಬಂತು. 26, 27ರಲ್ಲಿ ಸ್ವಲ್ಪ ಮಧ್ಯಮವಾದ ಫಲ. ಕೊನೆಯ ದಿನ ಸ್ವಲ್ಪ ಸಾಮಾನ್ಯ ಫಲ. ಈ ರೀತಿ ವ್ಯತ್ಯಾಸ ಆಗುವಂಥ ಫಲಗಳು ಈ ವಾರದಲ್ಲಿ ಮೀನರಾಶಿಯ ನಿರೀಕ್ಷೆಯಿರುತ್ತೆ. ಅಲ್ಲಿ ಗ್ರಹ ಬೆಂಬಲಗಳು ನಿಮಗೆ ಕೊರತೆ ಇರುತ್ತೆ. ಕೇವಲ ಶುಕ್ರ ಮತ್ತು ಕೇತುವಿನ ಬೆಂಬಲ ನಿಮಗೆ ವಿಶೇಷವಾದ ರಕ್ಷಣೆ. ಚಂದ್ರಾನುಕೂಲ ಇರುವಂಥದ್ದು 24, 25ರಲ್ಲಿ ಮಾತ್ರ. ಕೇವಲ 2 ದಿನಗಳಷ್ಟು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 6 ಮತ್ತು 7, 6 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ ಫೆಬ್ರವರಿಯ ಕೊನೆಯ ವಾರದ 22ರಿಂದ 28ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. 12 ರಾಶಿಗಳ ಒಂದು ಫಲ ಗೋಚಾರ ಅಲ್ಲಿ ವಿಶ್ಲೇಷಣೆ ಬಂದಂತೆ ಕೆಲವೊಂದು ರಾಶಿಗೆ ಉತ್ತಮ, ಮಧ್ಯಮ ಅಥವಾ ಅಧಮಾದಿ ಫಲಗಳು ವ್ಯಕ್ತವಾಗಿದ್ದರೂ ಯಾರೋ ವಿಚಲಿತರಾಗಿದೆ. ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಚಟುವಟಿಕೆ, ಕೃಷಿ, ಹೈನುಗಾರಿಕೆ ಯಾವುದಿದೆ ಅದರಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳುತ್ತಾ
ಭಗವನ್ನಾಮ ಸ್ಮರಣೆ, ನವಗ್ರಹಗಳ ಆರಾಧನೆ, ನವಗ್ರಹಗಳ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿ ನಿಮಗೆ ಅನುಕೂಲವಾಗುತ್ತಾ ದೇವತಾ ಭಕ್ತಿ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ದೈವಾನುಗ್ರಹದಿಂದ ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಮುಂದೆ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.